ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೋರಿನ ಹೇಗೆ ರೆಡಿ ಮಾಡೋದು. ಸೊ ಈ ರೀತಿ ನಿಮಗೆ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಬಟ್ಟೆಯಲ್ಲಿ ಡೋರಿನ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ರೆಡಿಮೇಡ್ ಡೋರಿ ಕೂಡ ಬರುತ್ತೆ. ಒಬ್ಬೊಬ್ರಿಗೆ ಏನು ಅಂತಂದರೆ ಸ್ಯಾರಿಲೇ ಡೋರಿ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಆ ರೀತಿ ಡೋರಿನ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ 1.5 ಇಂಚಷ್ಟು ಬಟ್ಟೆನ ತಗೊಂಡು ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ, ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗೆಲ್ಲ ಸಣ್ಣಕ್ಕೆ ಕೇಳ್ತಾರೆ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ಎಷ್ಟೇ ಸಣ್ಣ ಬೇಕಾದರೂ ತೆಗಿಬೋದು ಇದರಲ್ಲಿ. ಸೊ ನಾನಿವಾಗ ತೋರಿಸ್ಕೊಡೋ ಅಂಥ ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ಎಷ್ಟು ಸಣ್ಣ ಬೇಕು ಅಂತಂದರೂ ಅಷ್ಟು ಸಣ್ಣದಾಗಿ ನೀವು ಡೋರಿನ ತಗೋಬೋದು ನೋಡಿ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಒಂದು ಲೂಪರ್ ಸಹಾಯದಿಂದ ನಾವು ಡೋರಿನ ತೆಗಿಬೇಕು. ಸೊ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇದಿಷ್ಟು ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚಷ್ಟು ಇಲ್ಲಿ ಸ್ವಲ್ಪ ಹೊಲಿಗೆ ಬಂದಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಸ್ಟಿಚ್ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಹೇಗೆ ಅದನ್ನು ತೆಗೆಯೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೋರಿ ಅನ್ನೋದು ಇನ್ನೂ ಸ್ವಲ್ಪ ಟೈಟಾಗಿ ಬೇಕು ಅಂತಂದರೆ ಇರಲಿ, ಎಕ್ಸ್ಟ್ರಾ ಬಟ್ಟೆ ಅಂತಂದರೆ ಇರಲಿ. ಸೊ ಬೇಗ ನಿಮಗೆ ಸಣ್ಣದಾಗಿ ತೆಗಿಬೇಕು ಅಂತಂದರೆ ಸ್ವಲ್ಪ ಸೈಡಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಏನು ಮಾಡಿ ಅಂತಂದರೆ ಈ ರೀತಿ ಕಡ್ಡಿ ಬರುತ್ತೆ. ಸೊ ನಾನು ತೋರಿಸಿದ್ದೀನಿ ನೋಡಿ, ಇಲ್ಲಿ ರೀತಿ ಲೂಪರ್ ಅಂತ ಕೇಳಿದ್ರೆ ನಿಮಗೆ ಲೈನಿಂಗ್ ಅಂಗಡಿಗಳಲ್ಲಿ, ಹಾಗೆಯೇ ನೀವು ಫ್ಯಾಬ್ರಿಕ್ನ ತರ್ತಿರಲ್ವ ಲೈನಿಂಗು, ಆ ಅಂಗಡೀಲಿ ಸಿಗುತ್ತೆ. ಇದು ಬಂದು 60 ರೂಪಾಯಿ ಅಷ್ಟೇ. ಸೊ ಇವಾಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ನಾನು ತಂದು ಒಂದು 2 ಇಯರ್ ಆಗಿದೆ. ಸೊ ಒಂದು ಸಲ ಚೆಕ್ ಮಾಡಿ. ಒಂದು 60 ರೂಪಾಯಿ ಅಂದರೆ ಒಂದು 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಈ ರೀತಿ ಕಡ್ಡಿನ ಯೂಸ್ ಮಾಡಿಕೊಂಡ್ರೆ ನೀವು ಎಷ್ಟು ಸಣ್ಣದಾಗಿ ಬೇಕಾದರೂ ಕೂಡ ಡೋರಿನ ರೆಡಿ ಮಾಡ್ಕೋಬೋದು ನೋಡಿ. ಈ ರೀತಿ ಮುಂದ್ಗಡೆ ಈ ರೀತಿ ಕೊಟ್ಟಿರ್ತಾರೆ, ಅದನ್ನು ನಾವು ಪೈಪಿಂಗ್ನೊಳಗಡೆ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಚೂಪಾಗಿ ಕೊಟ್ಟಿರ್ತಾರೆ, ಇದನ್ನು ಬಟ್ಟೆಗೆ ನಾವು ಫಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂತಂದ್ಬಿಟ್ಟು ಇವಾಗ ತೋರಿಸ್ತೀನಿ. ಇದನ್ನು ನೋಡಿ ಈ ರೀತಿ ಹಾಕೋಬೇಕು ಬಟ್ಟೆಗೆ. ಅದನ್ನು ಕಡ್ಡಿ ಚೂಪ್ ಥರ ಕೊಟ್ಟಿದ್ರಲ್ವ, ಅದನ್ನು ಸ್ವಲ್ಪ ಕೆಳಗಡೆಗೆ ಹಾಕ್ಕೊಳ್ಳಿ. ಕೆಳಗಡೆಗೆ ಹಾಕ್ಕೊಂಡು ಪೂರ್ತಿ ಬಟ್ಟೆನೆಲ್ಲ ಈ ರೀತಿ ತಗೋಬೇಕು. ಸೊ ತಗೊಂಡಾದಮೇಲೆ ನೋಡಿ, ಅಲ್ಲಿ ಮೇಲ್ಗಡೆ ಹತ್ತಿರದಿಂದ ತೋರಿಸ್ತೀನಿ. ಸಣ್ಣದಾಗಿ ಕಡ್ಡಿ ಥರ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಈ ರೀತಿ ಮೇಲ್ಗಡೆ ಎತ್ಕೋಬೇಕು. ಅಲ್ಲಿಗೆ ಬಟ್ಟೆನ ಚುಚ್ಚಬೇಕು. ಆ ಕಡ್ಡಿಗೆ ಬಟ್ಟೆನ ಚುಚ್ಚಿಬಿಟ್ಟು ಮತ್ತೆ ಈ ರೀತಿ ಲಾಕ್ ಮಾಡಬೇಕು ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋಲಿ, ಆ ಕಡ್ಡಿನ ಎತ್ಕೋಬೇಕು, ಬಟ್ಟೆನ ಈ ರೀತಿ ಚುಚ್ಚಬೇಕು, ಅದನ್ನು ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಎಳ್ಕೊಂತು ಅಂತ ಅಂದರೆ ನಿಮಗೆ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಎಳೀತು ಅಂತಂದರೆ ನಿಮಗೆ ಪೈಪಿಂಗ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಸೊ ಬೇಗನೆ ಬಂದುಬಿಡುತ್ತೆ. ಇದು ಸ್ವಲ್ಪ ಗಂಟಾಯಿತು ಅಂತಂದರೆ ಸ್ವಲ್ಪ ಸೈಡಲ್ಲಿ ಬಿಚ್ಕೊಂಡ್ಬಿಡಿ. ಫಸ್ಟು ಬಿಚ್ಕೊಂಡಾದಮೇಲೆ ಪೂರ್ತಿಯಾಗಿ ಹಿಡ್ಕೊಂಡು ಈ ರೀತಿ ಎಳ್ಕೊಳ್ಳಿ ನೋಡಿ. ಈ ರೀತಿ ಪೂರ್ತಿಯಾಗಿ ಎಳ್ಕೊಳ್ತು ಅಂತಂದರೆ ನಿಮಗೆ ಬ್ಯೂಟಿಫುಲ್ ಆಗಿರೋವಂಥ ಡೋರಿ ಬರುತ್ತೆ. ಸೊ ಬಟ್ಟೆನ ಈ ರೀತಿ ಸ್ವಲ್ಪ ಮೇಲ್ಗಡೆ ಎಳ್ಕೊಳ್ಳಿ. ಒಂದೊಂದು ಬಟ್ಟೆ ಹಂಗೇನೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾರ್ಮಲಾಗಿ ಸಿಲ್ಕ್ ಬಟ್ಟೆಗಳಾದರೆ ಯಾವುದೇ ರೀತಿ ತೊಂದರೆ ಇಲ್ದಿರೋ ರೀತಿ ನಾವು ಈ ರೀತಿ ಎಳ್ಕೊಳ್ಬೋದು. ಇವಾಗ ಡೋರಿಗೆ ಕೆಳಗಡೆ ಗೊಂಡೆನ ಹೇಗೆ ರೆಡಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇದನ್ನು ಈ ರೀತಿ ಮಧ್ಯಕ್ಕೆ ಒಂದು ಕಟ್ ಮಾಡ್ಕೊಳ್ಳಿ. ಮಧ್ಯೆ ಕಟ್ ಮಾಡ್ಕೊಂಡಾದಮೇಲೆ ಸೊ ಸ್ಯಾರಿದೇ ಪೀಸ್ ಇರುತ್ತೆ ಅಲ್ವಾ, ಮಿಕ್ಕೊಂಡಿರುತ್ತೆ, ಅದನ್ನು ಈ ಕಡೆ ಒಂದು 4 ಇಂಚು, ಈ ಕಡೆ ಒಂದು 4 ಇಂಚು ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಅದನ್ನು ಈ ರೀತಿ ಕೂಡ ಫೋಲ್ಡಿಂಗ್ ಮಾಡಾದಮೇಲೆ ಅದಕ್ಕೆ ಈ ರೀತಿ ಡೋರಿ ಹಾಕಿಬಿಟ್ಟು ಅದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಬ್ಯೂಟಿಫುಲ್ ಆಗಿರೋ ಅಂಥ ಲಟ್ಕನ್ ರೆಡಿಯಾಗಿ ಹೋಗುತ್ತೆ ನೋಡಿ. ಈ ರೀತಿ ಸೊ ನಾವು ಸಿಂಪಲ್ ಸ್ಯಾರಿಗಾದರೂ ಕೂಡ, ಹಾಗೆಯೇ ಮಾಮೂಲಿ ಸ್ಯಾರಿಗಳಾದರೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ. ಈ ರೀತಿ ಇನ್ನೊಂದನ್ನು ಕೂಡ ಅದೇ ರೀತಿ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡಿ. ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ತ್ರಿಭುಜದ ಥರ ಫೋಲ್ಡ್ ಮಾಡಬೇಕು. ಈ ಕಡೆ ಸೈಡ್ ಕೂಡ ಫೋಲ್ಡ್ ಮಾಡಬೇಕು. ಅದಕ್ಕೆ ಡೋರಿನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸೈಡಲ್ಲಿ ಸ್ಟಿಚ್ ಮಾಡಬೇಕು.
ಇಷ್ಟೇ. ಸೊ ಎರಡು ಕೂಡ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಹಾಗೆಯೇ ನಾಳೆ 10 ಗಂಟೆಗೆ ನಾನು ಟೈಲರಿಂಗ್ ಕ್ಲಾಸ್ನ ಆ್ಯಡ್ ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿಲ್ಲ, ಸಾರಿ. ನಾಳೆಯಿಂದ ನಾನು ಮತ್ತೆ ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಎರಡು ಕೂಡ ತುಂಬಾ ಈಸಿಯಾಗಿ ರೆಡಿ ಆಯಿತು. ಸೊ ಇನ್ನಷ್ಟು ನಾನು ಈ ರೀತಿ ಡೋರಿ ಹೇಗೆ ಲಟ್ಕನ್ಗಳನ್ನ ಮಾಡೋದು ಅಂತಂದ್ಬಿಟ್ಟು ಬೇರೆ ಬೇರೆ ಡಿಸೈನ್ಗಳನ್ನೂ ಕೂಡ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.